ನೋಡಿ ಇದು ಏಡಿ, ತುಂಬಾ ದೊಡ್ಡ ಏಡಿ. ಮತ್ತೆ ಇದೆಲ್ಲ ಚಿಕ್ಕ ಚಿಕ್ಕದು. ಇದು ಕೊಂಬೆಲ್ಲ ತೆಗ್ದಿಟ್ಟಿದ್ದಾರೆ. ಇದು ನೋಡಿ ಕೊಂಬೆಲ್ಲ ತೆಗ್ದಿದ್ದಾರೆ. ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ, ಫುಲ್ ಡ್ರೈ ಆಗಿ ಮಾಡ್ತಾ ಇದ್ದೀನಿ. ಇದನ್ನ ಸಾಂಬಾರ್ ಮಾಡ್ತಾ ಇಲ್ಲ. ನೋಡಿ ಇದು ದಪ್ಪ ಏಡಿ ಇದೆ. ಇದು ನೋಡಿ ಎಷ್ಟು ದಪ್ಪ ಇದೆ ಕೊಂಬು ಕೂಡ. ಇದು ಕೊಂಬು, ಇದು ಚಿಕ್ಕ ಚಿಕ್ಕದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ತುಪ್ಪ ತುಂಬಾ ಚೆನ್ನಾಗಿರುತ್ತೆ, ನೋಡಬಹುದು ನೀವಿಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ. ಇದು ತುಪ್ಪನೂ ತುಂಬಾ ಚೆನ್ನಾಗಿರುತ್ತೆ. ತುಪ್ಪನೂ ಫುಲ್ ಅದು ಸ್ವಲ್ಪ ಏನಾದ್ರು ಹಾಕೊಂಡ್ ಮಸಾಲೆನ ಚೆನ್ನಾಗಿ ತಿನ್ಬಹುದು. ಬಟ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ತುಪ್ಪ ಇದರಲ್ಲಿ ಕಡಿಮೆ ಇದೆ, ಜಾಸ್ತಿ ಸಿಕ್ಕಿಲ್ಲ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ ಬರೋಣ. ಹೇಗ್ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಫಸ್ಟ್ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಕೋಬೇಕು. ಇದು ಸ್ವಲ್ಪ ಸ್ಮೆಲ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಹುಳಿ ಸ್ವಲ್ಪ ಹೆಚ್ಚಾಗಿ ಹಾಕ್ಬೇಕು. ಫಸ್ಟ್ ನೋಡೋಣ, ರೆಡಿ ಮಾಡ್ಕೊಳ್ಳೋಣ ಎಲ್ಲ. ಇವಾಗ ಈರುಳ್ಳಿ ಮತ್ತೆ ಹಸಿಮೆಣಸು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಅಲ್ಲಿ ತನಕ ಒಂದೆರಡು ನಿಮಿಷ ಹಾಗೆ ಫ್ರೈ ಆಗಲಿ, ಹಾಗೆ ಬಿಡೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ಈ ರುಬ್ಬಿರುವಂತ ಮಸಾಲೆ ಹಾಕೊಳ್ಳೋಣ. ಏನೇನ್ ಬೇಕು ಅಂತಂದ್ರೆ ಕಾಳು ಮೆಣಸು ಒಂದೆರಡು, ಮತ್ತೆ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಮತ್ತೆ ಜೀರಿಗೆ ಮತ್ತೆ ಮೆಂತ್ಯ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಮತ್ತೆ ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಡ್ರೈ ಆಗಿ ರುಬ್ಕೊಂಡ್ರು ಆಗುತ್ತೆ. ಇಲ್ಲ ಸ್ವಲ್ಪ ನೀರು ಹಾಕಿದ್ರೂ ಸಾಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕೊಂಡು ಬಿಟ್ಕೋಬೇಕು ಮಸಾಲೆಗೆನೆ. ಇದು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋ ತನಕ ಹಾಗೆ ಬಿಡ್ಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಹುಳಿ ಹಾಕೊಳ್ಳೋಣ. ನಾನು 1 ಹೆಳ್ಳಿಕಾಯಿ ಅಷ್ಟು ಹುಳಿ ಹಾಕ್ತಾ ಇದ್ದೀನಿ. 1 ಹೆಳ್ಳಿಕಾಯಿ ಫುಲ್ ರಸ ತಗೊಂಡಿದ್ದೀನಿ. ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು. ನೀವು ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಏಡಿ ಸಾಂಬಾರು ತೆಳುವಾಗಿ ಮಾಡಕ್ ಹೋಗ್ಬಾರ್ದು, ಫುಲ್ ಡ್ರೈ ಮಾಡಿದ್ರೇನೆ ಚೆನ್ನಾಗಿರೋದು. ಫುಲ್ ಡ್ರೈ ಆಗ್ಬೇಕು, ಅಲ್ಲಿ ತನಕ ಇದನ್ನ ಹೀಗೆ ಬಿಡೋಣ. ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಸ್ವಲ್ಪ ಏಡಿ ಹಾಕೊಳ್ಳೋಣ. ಇದಕ್ಕೆಲ್ಲ ಏಡಿ ಎಲ್ಲ ತೊಳೆದು ಫಸ್ಟ್ ನೀಟಾಗಿ ತೊಳೆದು ಇಟ್ಕೊಂಡಿರೋದು ಇದು ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು ಇದರಲ್ಲಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ಇದು ಹೀಗೆ ಚೆನ್ನಾಗಿ ಕುದು ಫುಲ್ ಡ್ರೈ ಆಗ್ಲಿ, ಅಲ್ಲಿ ತನಕ ಚೆನ್ನಾಗಿ ಕುದಿ ಬರ್ಲಿ. ಬೆಂಕಿ ಜಾಸ್ತಿ ಇರೋದ್ರಿಂದ ಹೊಗೆ ಜಾಸ್ತಿ ಬರ್ತಾ ಇದೆ. ನೋಡಿ ಏಡಿ ರೋಸ್ಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ಡ್ರೈ ಮಾಡಿದೀನಿ, ಚೆನ್ನಾಗಿರುತ್ತೆ ಇದು. ಈ ತರನೇ ಫುಲ್ ಡ್ರೈ ಆಗಿ ತಿನ್ಬಹುದು, ಇಲ್ಲ ಅನ್ನದ ಜೊತೆಗೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಅಕಸ್ಮಾತ್ ಸಿಕ್ಕಿದ್ರೆ ಏಡಿ ದಯವಿಟ್ಟು ನೋಡಿ, ಇಷ್ಟ ಆದ್ರೆ ಅಡ್ಗೆ ಮಾಡಿ ಟ್ರೈ ಮಾಡ್ಬಿಟ್ಟು ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.